ರೈತರು ಅಮಾಯಕರು ಮೋಟರ್ ಹೋಗ್ತಾನೆ ಇರ್ತವೆ. ಮೋಟರ್ ಬಿಡಕ್ ಗೊತ್ತವೆ. ಯಾಕೆ ಬಂದ ಹೇಳ್ಬೇಕಲ್ಲ ನೀವು. ರಿಕವರ್ ಕತೆ ಬೇರೆ ಹೇಳ್ತೀವಿ. ಕೇಸ್ ಆಗಿ ಎಲ್ಲಿ ಕಿತ್ಕೊಂಡಿದ್ವಿ ತೂಪ್ಗೆರೆಯಲ್ಲಿ ರೀಸೆಂಟ್ ಆಗಿ ನಾವು ಅಭ್ಯಾಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲ್ಲ ಎಲ್ಲೇ ಈ ಕಂಪ್ನಿ ಮಾಡ್ತೀವಿ, ಅದು ಬೇರೆ ಇದು ಬೇರೆ ಅಲ್ಲ. ಬಿಟ್ಟ ಬಂದ ನೀರಲ್ಲಿ ಯಾರು ಬರ್ತಾರೆ ತೂಪ್ಗೆರೆಗೆ? ಮೊನ್ನೆ ಎಲ್ಲ ಓಡಾಡ್ಕೊಂಡು ಹೋಗ್ಯಾರಲ್ಲ. ಅರೇ ಮಾರ್ತಾ ಇದ್ದಿದ್ದ ಅಥವಾ ಬೆಳೆ ಬೆಳೆದಿದ್ದ ನೀವು ಮನೆಗೆ ಇಟ್ಕೊಂಡಿದ್ಯಾ? ಗಂಡು ಹೊಡಿತೀಯ ಬೇಡ, ವಯಸ್ಸಾಗಿದೆ, ಕರೆಕ್ಟಾಗಿ ಬದುಕು. ಮತ್ತೆ ಅವನು ಹಿಡ್ಕೊಂಬರಲ್ಲ. ಮತ್ತೆ ಯಾರು ಹಾಜರಾಗಿಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡ್ರಿ. ನೀವು ಕೇಸ್ ಬೇರೆ ನಡೀತಾ ಇದೆ, 25 ಇದೆ. ಅವ್ನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೆ ಬರ್ತಾ ಇಲ್ಲ. ಅವ್ನು ಪತ್ತೆ ಮಾಡಿ ನೋಟ್ ಮಾಡ್ಕೊಂಡು ಸ್ವಲ್ಪ ಏನೋ ಹೆಸರು ಜಬಿ ಅಂತ ನೋಟ್ ಮಾಡ್ಕೊಳ್ಳಿ. ಅಂಥವ್ರನ್ನ ಹಿಡ್ಕೊಂಡ್ ಬರ್ಬೇಕು ನಾವು ಮೇನು. ಹಾಗೆ ಹೋಗ್ಬಿಡ್ತಾವಲ್ಲ ಮತ್ತೆ ಕತೆ ಹೇಳ್ತೀಯ ಏನು ಏನ್ ಕಲ್ತಾನ ಹೊಡ್ಬೇಕಂತ ಕೊಂಡು ಹೋಗಿದ್ದೆ. ಒಂದೇ ಕೇಸ್ ಐತೆ, ಯಾವ ಕ್ಲೋಸ್ ಆಯ್ತು. ಆಯ್ತು ನೋಡಿ ಫುಲ್ ಮಾಡಿ ಯಾಕೆ ಹೇಳ್ತೀಯ? ಮತ್ತೆ ಸಪ್ಲೈ ಮಾಡಿದ್ರೆ ಮತ್ತೆ ನೀನು ಆರೋಗ್ಯ ಆಗಲ್ಲೇನೋ? ನಿನ್ ತಲೆ ಗೊತ್ತಿಲ್ಲ ನಿನ್ಗೆ, ವೆರಿಫೈ ಮಾಡ್ಬೇಕಲ್ಲ, ನಿನ್ ಕೆಲಸ ಅಲ್ವಾ ಅದು. ಮತ್ತೆ ಅದನ್ನೇ ಮಾಡ್ತಾ ಇದ್ದೀಗ, ಅದನ್ನಕ್ಕೆ ಟೆಂಪೋ ಬಳಸ್ತೀಯ. ಟೆಂಪೋ ಜಪ್ತಿ ಮಾಡ್ಬೇಕಾಗಿತ್ತು ಒಂದು ಇವ್ರದ್ದು. ಬೈಕ್ ತಪ್ಪಿರ್ತಾನ ಅವನು ಏನ ನಿನ್ಮೇಲೆ ಆಗ್ತಾನೆ ತಲೆ ಮೇಲೆ. ಅವನೆಲ್ಲಿದ್ದಾನೆ? ಮತ್ತೆ ಅವನು ಹಿಡ್ಕೊಂಬರಲ್ಲ. ಮತ್ತೆ ಯಾರು ಹಾಜರಾಗಿಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡ್ರಿ. ನೀವು ಕೇಸ್ ಬೇರೆ ನಡೀತಾ ಇದೆ, 25 ಇದೆ. ಅವ್ನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೆ ಬರ್ತಾ ಇಲ್ಲ. ಅವ್ನು ಪತ್ತೆ ಮಾಡಿ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಅವನ ಹೆಸರು ಜಬಿ ಅಂತ ನೋಟ್ ಮಾಡ್ಕೊಳ್ಳಿ. ಅವನು ಅಂಥವ್ರನ್ನ ಹಿಡ್ಕೊಂಡ್ ಬರ್ಬೇಕು ನಾವು ಮೇನು. ನಿಮ್ದು ಕೇಸು ನೋಡಿ ಎಲ್ಲಿ ಮಾಡಿದ್ರಿ? ಏನ್ ತಿಳ್ಕೊಂಡು ಹೋಗಿದ್ವಿ? ಹಾಗೆ ಹೋಗ್ಬಿಡ್ತಾವಲ್ಲ ಮತ್ತೆ ಕತೆ ಹೇಳ್ತೀಯ. ಏನಾಗಿದೆ ಕೇಸು? ಇನ್ನ ಇಬ್ರು ಏನ್ ನೀವು ಸ್ಪ್ಲಿಟ್ ಅಪ್ ಆಗಿದ್ದೇನೆ? ಮತ್ತೆ ಸ್ಪ್ಲಿಟ್ ಆಗಿರ್ಬೇಕಲ್ಲ ಕೇಸು. ಈ ಕೇಸ್ ಏನಾಗಿದೆ ರೀ? ಸ್ಪ್ಲಿಟ್ ಅಪ್ ಮಾಡಿದಾರ. ಮನೆಗಿರ್ತಾರೆ, ರಾತ್ರಿ ಚಿಕ್ಕನ್ ಬರ್ತಾರೆ, ಬೆಳಿಗ್ಗೆ ಮನೆಗಿರ್ತಾರೆ. ಏನ್ ಗೊತ್ತಾಗುತ್ತೆ? ಆಯ್ತು ನೋಡ್ತೀವಿ, ನೀವು ಹೇಳ್ತಕ್ಕಂಥಲ್ಲ ಅಲ್ಲಿ ಹೋಗಿ ಮೋಟರ್ ಹೋಗ್ಬಾರ್ದಲ್ಲಿ. ಇಲ್ಲ ಬೇರೆಯವ್ರು ನಿಮ್ಮ ಏರಿಯಾದ ಬಂದ್ರೆ ನಿಮ್ಗೆ ಗೊತ್ತಾಗಬೇಕು. ಮತ್ತೆ ರೈತರು ಅಮಾಯಕರು ಮೋಟರ್ ಹೋಗ್ತಾನೆ ಇರ್ತವೆ. ಸಾಕು ಕತ್ಗಳು ಹೇಳ್ರಿ. ಮತ್ತೆ ಮೋಟರ್ ಬಿಡಕ್ ಗೊತ್ತಾವೆ. ಯಾರು ಬಂದ್ರೆ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ಹೇಳ್ಬೇಕಲ್ಲ ನೀವು. ಕತ್ಗಳು ಹೇಳ್ತೀರಿ. ರೈತರು ಕೇಸ್ ಕೊಟ್ಟು ಬಾಯ್ ಕರ್ಕೊಂಡು ನೋಡ್ಬೇಕು ನಿಮ್ಗೆ. ಇವು ಮೊಬೈಲ್ ಏನಿದೆ ಮಾಡ್ತಾರೆ ಮೂಮೆಂಟ್ಸ್. ಆಯ್ತು ಸಂಗಣ್ಣ ಯಾರು? ಆಗಿ ನಿಮ್ದು ಯಾವಾಗಾಗಿದೆ? ಟ್ರಯಲ್ ನಡೀತಾ ಇದ್ದಾರಾ? ಮೊಬೈಲ್ ನಂಬರ್ ಸ್ವಲ್ಪ ಅಪ್ಡೇಟ್ ಮಾಡಿ. ಹೊಸಳಿದೇನಾಗಿ ಚೆಕ್ ಮಾಡೋದು. ಹೊಸಳಿ ಏನಾಗಿದೆ? ಹೊಸಳಿಲಿ ಯಾವಾಗಾಗಿದೆ? ನಿಮ್ದು ಇಬ್ಬರು ಸೇಮಾ? ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಹಾಕ್ಬೇಕು ನೋಡಿ. ಏನ್ ಪ್ರಾಬ್ಲಮ್ ಇತ್ತು? ಚೈನ್ ಕಿತ್ಕೊಂಡು ಹೋಗಿದ್ದ? ಹೇಳ್ಬೇಡ, ರಿಕವರ್ ಆಗಿದೆ ಮತ್ತೆ ಕತೆ ಬೇರೆ ಹೇಳ್ತೀವಿ. ಕೆಲಸ ಮಾಡ್ತಿದ್ಯಾ? ಮತ್ತೆ ಅವ್ರನ್ನ ಇನ್ನು ಹೋಗ್ಬಾರ್ದು. ಅರ್ಥ ಆಯ್ತಾ? ಇದ್ರ ಮೇಲೆ ವಾಚ್ ಇರ್ಬೇಕಲ್ರಿ. ಯಾವಾಗಿದೆ ಪೇಮೆಂಟ್? ಯಾವಾಗಾಗಿದೆ ಇದ್ರ ಮೇಲೆ? ಎಷ್ಟು ದಿನ ಆಯ್ತು ಕೇಸ್ ಆಗಿ? ಎಲ್ಲಿ ಕಿತ್ಕೊಂಡಿದ್ರಿ? ತೂಪ್ಗೆರೆಯಲ್ಲಿ. ಈಗ ರೀಸೆಂಟ್ಲಿ ಆಗಿ ನಾವು ಅಭ್ಯಾಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲ್ಲ ಎಲ್ಲೇ ಈ ಕಂಪ್ನಿ ಮಾಡ್ತೀವಿ, ಅದು ಬೇರೆ ಇದು ಬೇರೆ ಅಲ್ಲ. ಬಿಟ್ಟ ಬಂದ ನೀರಲ್ಲಿ ಯಾರು ಬರ್ತಾರೆ ತೂಪ್ಗೆರೆಗೆ? ಮೊನ್ನೆ ಎಲ್ಲ ಓಡಾಡ್ಕೊಂಡು ಹೋಗ್ಯಾರಲ್ಲ.
ಅವನೆಲ್ಲಿದ್ದಾನೆ ಪ್ರೇಮಿ? ಎಲ್ಲಿದ್ದಾನ ಅವನ? ಗೊತ್ತಿಲ್ಲ ಅಂದ್ರೆ ನಿಂಗೆ ನೇತಾಗ್ತೀನಿ, ನಿನ್ ಜೊತೆ ಬಂದ್ ಮಾಡಿರೋತಾನೆ ಅವನು. ಮಾಹಿತಿ ಸಂಗ್ರಹಿಸಿ ಹೇಳ್ಬೇಕು, ಅರ್ಥ ಆಯ್ತಾ? ಮೊನ್ನೆ ಯಾರು ಬಂದು ಹೋಗಿರೋ ಏರಿಯಾದಲ್ಲಿ ಹೇಳ್ಬೇಕು ನೀನು. ಸ್ವಲ್ಪ ಸೈಡ್ ಬಾ. ಅವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲ ಈಗ ಎಷ್ಟು ಕೋರ್ಟ್ಗೆ ಅಟೆಂಡ್ ಆಗ್ತಾ ಇಲ್ಲ ಅವರು, ಬಾಂಬೆ ಸಲೀಂ ಅವರು. ಆಯ್ತು, ಮತ್ತೆ ಅವ್ರು ಪತ್ತೆ ಮಾಡ್ಬೇಕಲ್ಲ, ನೋಡಪ್ಪ ನೋಟ್ ಮಾಡ್ತಾರೆ. ಯಾರು ಮಾಡ್ತಾರೆ ಮತ್ತೆ? ರೈತರು ಬರ್ತಾನೆ ಇದಾವಲ್ಲ ಕಂಪ್ಲೇಂಟ್. ಯಾರು ಸೋಮ ಇಲ್ಲ, ಇವಾಗ ಮೊಬೈಲ್ ನಂಬರ್ ಗೊತ್ತಾಗೋದು. ರೈಟ್, ಹೌದು. ಇದೆಲ್ಲ ಒಂದೇ ಟೀಮಾ? ಈಗೇನು ಕೆಲಸ ಮಾಡ್ತಾ ಇದ್ದೀವಿ? ಏನು ವ್ಯವಸಾಯ ಅಂದ್ರೆ ಎಷ್ಟೆಕ್ಕಿದೆ ಭೂಮಿ? ಏನು ವ್ಯವಸಾಯ ಬೆಳಿತೀರಿ? ಮತ್ತೆ ಅದನ್ನ ಯಾವ್ದಾರು ಹೆಸರು ಇಟ್ಕೊಂಡು ಮತ್ತೆ ಅಲ್ಲೇ ಎಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಮಾಡ್ಕೊಂಡಿರ್ತೀರ ಅಂತ. ಕೇಸ್ ಏನಾಗಿದೆ? ವಾಸಿಡ್ರಿ ಇವ್ರಿಗೆ ಚಂದ್ರಪ್ಪ. ಏನು ಕೇಸ್? ಯಾವ ಊರು? ಸುತ್ತಮುತ್ತ ಯಾರು ಮಾಡ್ತಾರೆ ಇವಾಗ? ಯಾರು ಮಾಡಲ್ಲ? ಎಷ್ಟು ವರ್ಷ ಆಯ್ತು? ಏನು ಊರಲ್ಲಿ ಬೆಳೆದಿದ್ದ? ನೀವು ಮಾಡ್ತಾ ಇದ್ದೀರಾ? ಬೆಳೆದಿದ್ದ? ಅರೇ ಮಾರ್ತಾ ಇದ್ದಿದ್ದ ಅಥವಾ ಬೆಳೆ ಬೆಳೆದಿದ್ದ? ನೀವು ಮನೆಗೆ ಇಟ್ಕೊಂಡಿದ್ಯಾ? ಗಂಟೆ ಹೊಡಿತೀಯ ನೀನು? ಬೇಡ, ವಯಸ್ಸಾಗಿದೆ, ಕರೆಕ್ಟಾಗಿ ಬದುಕೋ. ನಿಮ್ದೇನು